70ನೇಯ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯನ್ನ ಬಹಳ ಸಂಭ್ರಮದಿಂದ ಕಾರ್ಕಳ ತಾಲೂಕು ಆಡಳಿತ ಪರವಾಗಿ ನಡೆಸುವರಿದ್ದೇವೆ. ಮಾನ್ಯ ತಹಶೀಲ್ದಾರ್ ಇವರಲ್ಲಿ ಮುರಳೀಧರ್ PSI ಕಾರ್ಕಳ ನಗರ ಪೊಲೀಸ್ ಠಾಣೆಯ ಇದರ ಮುಖ್ಯಸ್ಥರು ಅನುಮತಿಯನ್ನ ಕೇಳಿದ್ದಾರೆ. ಇದೀಗ ಪೊಲೀಸ್ ತಂಡಕ್ಕೆ ಸೂಚನೆ ನೀಡಲಿಕ್ಕಿದ್ದಾರೆ. ಸಶಸ್ತ್ರ ಪೊಲೀಸ್ ತಂಡಕ್ಕೆ ಸೂಚನೆ. ಎಲ್ಲರಿಗೂ 70ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಪುರಸಭಾ ಅಧ್ಯಕ್ಷರೇ, ತಾಲೂಕು ಮಟ್ಟದ ಚುನಾಯಿತ ಪ್ರತಿನಿಧಿಗಳೇ, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿ ಮಿತ್ರರೇ, ತಾಲೂಕಿನ ಮಾಧ್ಯಮ ಸ್ನೇಹಿತರೇ, ಪಥಸಂಚಲನದಲ್ಲಿ ಭಾಗವಹಿಸಲಿರುವ ಎಲ್ಲ ಆರಕ್ಷಕರೇ, NCC ಕ್ಯಾಂಡಿಡೇಟ್ಗಳೇ, ಸ್ಕಾಟ್ಸ್ ಗೈಡ್ಸ್ ಅವರೇ, ವಿದ್ಯಾರ್ಥಿಗಳೇ, ಶಿಕ್ಷಕ ವೃಂದದವರೇ, ತಾಲೂಕಿನ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳೇ ಹಾಗೂ ನನ್ನ ಪ್ರೀತಿಯ ಕಾರ್ಕಳದ ಸಮಸ್ತ ನಾಗರಿಕ ಬಂಧುಗಳೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮಗೆ ಇಂದು ಬಹಳ ಹೆಮ್ಮೆಯ ದಿನ. ಈ ದಿನ 1956ರಲ್ಲಿ ನಮ್ಮ ಪ್ರಿಯ ಕರ್ನಾಟಕ ರಾಜ್ಯವು ಅಧಿಕೃತವಾಗಿ ಹುಟ್ಟಿಕೊಂಡಿತು. ಭಾಷೆ, ಸಂಸ್ಕೃತಿ, ಸಂಪ್ರದಾಯ ಇವೆಲ್ಲವನ್ನ ಒಟ್ಟುಗೂಡಿ ನಮ್ಮ ರಾಜ್ಯ ನಿರ್ಮಾಣವಾಯಿತು. ಕನ್ನಡವು ಕೇವಲ ಒಂದು ಭಾಷೆ ಅಲ್ಲ, ಅದು ನಮ್ಮ ಅಸ್ತಿತ್ವ, ನಮ್ಮ ಆತ್ಮ. ಎಲ್ಲ ಭಾಷೆಗಳಲ್ಲಿ ಕನ್ನಡ ನನ್ನ ನೆಚ್ಚಿನ ಪ್ರೀತಿಯ ಭಾಷೆ. ಭಾರತ ಜನನಿಯ ತನುಜಾತೆ ಎಂದು ಕುವೆಂಪುರವರು ಹೇಳಿದಂತೆ ನಾವು ನಮ್ಮ ಭಾಷೆ, ನಮ್ಮ ಸಂಸ್ಕೃತಿಯನ್ನು ಗೌರವಿಸಬೇಕು, ಪ್ರೀತಿಸಬೇಕು. ನಮ್ಮದು ಅತ್ಯಂತ ಶ್ರೀಮಂತ ಪರಂಪರೆ. ವೀರರು, ಜ್ಞಾನಿಗಳು, ಆಡಳಿತ ಕುಶಲರು, ಪಂಡಿತರು, ಕಲಾವಿದರನ್ನಾಗಿ ಹುಟ್ಟಿಕೊಂಡು ಬೆಳೆದು ಬೆಳಗಿದ ಧೀಮಂತ ನಾಡು. ಸ್ವತಂತ್ರ ಚಳವಳಿ ಹಾಗೂ ಏಕೀಕರಣದೊಂದಿಗೆ ಕನ್ನಡ ಸ್ವಾಭಿಮಾನದ ಜಾಗೃತಿಯೇ ರಾಷ್ಟ್ರೀಯ ಜಾಗೃತಿಯಾಗಿತ್ತು. ತಾಯಿ ಬಾರ ಮಗವತ್ತವರ ಕನ್ನಡಿಗರ ಮಾತೆಯೇ ಎಂದು ಕವಿ ಗೋವಿಂದ ಪೈ ಪ್ರಾರ್ಥಿಸಿದರೆ, ಉಯಿಲುಗೋಳು ನಾರಾಯಣರು ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಎಂಬುದಾಗಿ ಹಾರೈಸಿದರು. ಕರ್ನಾಟಕ ಏಕೀಕರಣಗೊಂಡು 1956ರಿಂದ ಇಂದಿನವರೆಗೆ ಸಂಸ್ಕೃತಿ, ಸಾಹಿತ್ಯ, ಶಿಕ್ಷಣ, ರಾಜಕೀಯ, ಪ್ರವಾಸೋದ್ಯಮ, ತಂತ್ರಜ್ಞಾನ ಹೀಗೆ ಹಲವು ಕ್ಷೇತ್ರಗಳಲ್ಲಿ ವಿಶ್ವ ಮಟ್ಟದಲ್ಲಿ ಮಹತ್ವದ ಬದಲಾವಣೆಗಳಾಗಿವೆ. ಕನ್ನಡ ಸಾಹಿತ್ಯದ ಹೆಮ್ಮೆಯ ಸಾರುವ ದ್ಯೋತಕವಾಗಿ ಕನ್ನಡಕ್ಕೆ 7 ಜ್ಞಾನಪೀಠ ಪ್ರಶಸ್ತಿಗಳು ಸಂದಿವೆ. ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದ ಬೆಳಗಿದ ಹಲವು ಸಾಂಸ್ಕೃತಿಕ ಚೇತನಗಳು, ವೈಜ್ಞಾನಿಕ ವ್ಯಕ್ತಿತ್ವಗಳು ಕನ್ನಡ ಪರಂಪರೆಯನ್ನು ಕಟ್ಟಿ ಬೆಳೆಸಿವೆ. ರಾಜ್ಯೋತ್ಸವವು ನಮ್ಮ ಇತಿಹಾಸವನ್ನು ನೆನಪಿಸುವ ದಿನ ಮಾತ್ರವಲ್ಲ, ಅದು ನಮ್ಮ ಜವಾಬ್ದಾರಿಯನ್ನು ನೆನಪಿಸುವ ದಿನ ಹೌದು. ಈ ರಾಜ್ಯವನ್ನು ಇನ್ನಷ್ಟು ಸುಂದರ, ಸಶಕ್ತ ಹಾಗೂ ಸಮಾನತೆಯ ರಾಜ್ಯವನ್ನಾಗಿಸಲು ನಾವು ಪ್ರತಿಯೊಬ್ಬರು ನಮ್ಮ ಪಾತ್ರವನ್ನು ನಿರ್ವಹಿಸಬೇಕು. ಹಾಗೂ ಭಾರತೀಯ ಸಂಸ್ಕೃತಿಯಲ್ಲಿ ಹಾಸುಹೊಕ್ಕಾಗಿ ಬೆಸೆದುಕೊಂಡಿರುವುದು ಸಹ ಕನ್ನಡ ತನ್ನದೇ ಆದ ವಿಶಿಷ್ಟ ಸಂಸ್ಕಾರ, ಸಂಸ್ಕೃತಿಯನ್ನು ಒಳಗೊಂಡಿದೆ. ಇದನ್ನು ಉಳಿಸಿ ಬೆಳೆಸಿ ಮುಂದುವರಿಸಿಕೊಂಡು ಹೋಗುವುದು ಕನ್ನಡಿಗರಾದ ನಮ್ಮ ಆದ್ಯ ಕರ್ತವ್ಯವಾಗಿದೆ. ಈ ನಿಟ್ಟಿನಲ್ಲಿ ಕನ್ನಡಿಗರೆಲ್ಲರೂ ಕಂಕಣಬದ್ಧರಾಗೋಣ ಅಂತ ಹೇಳುತ್ತಾ ಈ ಅವಕಾಶಕ್ಕಾಗಿ ವಂದಿಸಿ ನನ್ನ ಧ್ವಜ ಸಂದೇಶವನ್ನು ಮುಗಿಸುತ್ತಿದ್ದೇನೆ. ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಬಾಳಿಗೆ, ಜೈ ಕರ್ನಾಟಕ ಮಾತೆ. ನಿರ್ಗಮನ ಪೆರೇಡ್ಗಾಗಿ ಅನುಮತಿಯನ್ನು ಕೇಳುವರೆ ಧ್ವಜ ವೇದಿಕೆಗೆ ಮುಂದೆ ಬರಲಿಕ್ಕಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಸಿದ್ಧರಾಗಿದ್ದುಕೊಳ್ಳಿ. ಅನುಮತಿಯನ್ನ ಪಡೆದು ಅವರು ಸ್ವಸ್ಥಾನಕ್ಕೆ ಹೋಗ್ಲಿಕ್ಕಿದ್ದಾರೆ. ಆ ಬಳಿಕ ಎಲ್ಲ ತಂಡದವರು ರಾಷ್ಟ್ರ ಧ್ವಜಕ್ಕೆ ಗೌರವ ವಂದನೆಗಳನ್ನು ನೀಡಿ ತೆರಳುವವರಿದ್ದಾರೆ. ಇದೀಗ ಮುರಳೀಧರ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಕಾರ್ಕಳ ನಗರ ಠಾಣೆ, ಇವರು ಇಂದಿನ
ಪರೇಡ್ ಕಮಾಂಡರ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದರು, ಅನುಮತಿಯನ್ನು ಪಡೆದಿದ್ದಾರೆ. ಇದೀಗ ಸೂಚನೆ ಪರೇಡ್ ಕಮಾಂಡರ್ ಇವರಿಂದ. ಪೊಲೀಸು ತಂಡಕ್ಕೆ ಸೂಚನೆ. ಕನ್ನಡದಲ್ಲಿ ಆಜ್ಞೆಯನ್ನು ನೀಡಿದ್ದಾರೆ. ಎಲ್ಲ ತಂಡದವರು ನಾಯಕರು ಮುಂಭಾಗದಲ್ಲಿದ್ದುಕೊಳ್ಳಿ. ತಮ್ಮ ತಮ್ಮ ಶಾಲಾ ತಂಡದ ಮುಂಭಾಗದಲ್ಲಿ ನಾಯಕರು ಸಿದ್ಧರಾಗಿರ್ತಾರೆ. ಶೀಘ್ರ ನಡೆಗಾಗಿ 3ರಲ್ಲಿ 3ರಂತೆ ತಂಡಗಳು ವಂದನೆಗಳನ್ನು, ರಾಷ್ಟ್ರಧ್ವಜಕ್ಕೆ ವಂದನೆಗಳನ್ನು ಸಲ್ಲಿಸಿಕೊಂಡು ಮುಂದುವರಿತಾ ಇದ್ದಾರೆ. 70ನೆಯ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯನ್ನು ಬಹಳ ಸಂಭ್ರಮದಿಂದ ಕಾರ್ಕಳದಲ್ಲಿ ಆಚರಿಸಲಾಗಿದೆ. ಇಂದಿನ ಪರೇಡ್ ಕಮಾಂಡರ್ ಆಗಿ ಬರೆಯದೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಾರ್ಕಳ ನಗರ ಪೊಲೀಸ್ ಠಾಣೆ ಇವರು ವಹಿಸಿಕೊಂಡಿದ್ದಾರೆ. ಸಶಸ್ತ್ರ ಪೊಲೀಸು ತಂಡದವರು ಗೌರವಾನ್ವಿತವಾಗಿ ತನ್ನ ತಂಡದಲ್ಲಿದ್ದುಕೊಂಡು ರಾಷ್ಟ್ರಧ್ವಜಕ್ಕೆ ವಂದನೆಗಳನ್ನು ಸಲ್ಲಿಸಿಕೊಂಡು ಮುಂದೆ ಸಾಗ್ತಾ ಇದ್ದಾರೆ. ಈಗ ಅವರ ಭಾಗದಲ್ಲಿ ಸಾಗಿ ಬರುತ್ತಿರುವಂತದ್ದು ಗೃಹ ರಕ್ಷಕ ಕಾರ್ಕಳದ ಘಟಕ ಶೆಡ್ಯೂಲ್ ಸರ್ಜೆಂಟ್ ಕೆ ಪ್ರಸಾದ್ ಈ ತಂಡದ ನೇತೃತ್ವವನ್ನ ವಹಿಸಿಕೊಂಡು ವಂದನೆಗಳನ್ನ ಸಲ್ಲಿಸಿಕೊಂಡು ಮುಂದೆ ಸಾಗುತ್ತಿರುವುದನ್ನ ನಾವು ನೋಡುತ್ತಿದ್ದೇವೆ. ಅದಾದ ಬಳಿಕ ಟೆಸ್ಟಿಂಗ್ ಶಿಕ್ಷಣ ಸಂಸ್ಥೆಗಳು ಕಾರ್ಕಳ ಇವರ ಹೆಮ್ಮೆಯ ವಿದ್ಯಾರ್ಥಿಗಳು ಸಾಲು ಸಾಲಾಗಿ ಇಟ್ಟುಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅದರ ಹಿಂಭಾಗದಲ್ಲಿ ಸೇವೆಗಾಗಿ ಬಾಳು ಭಾರತ ಸೇವಾದಳ ನೇತಾಜಿಗಳ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬೆರಹಾಜೆ ಇಲ್ಲಿಯ ವಿದ್ಯಾರ್ಥಿನಿಯರು ಅವರ ಸಮವಸ್ತ್ರವನ್ನು ಧರಿಸಿಕೊಂಡು ವಂದನೆಗಳನ್ನು ಸಲ್ಲಿಸಿಕೊಂಡು ಗೌರವವನ್ನು ಸಲ್ಲಿಸಿಕೊಂಡು ಸಾಗುತ್ತಿದ್ದಾರೆ. ಹಾಗೆ ಸುಭಾಷ್ ಚಂದ್ರ ಗೈಡ್ಸ್ಗಳ ಅದರ ಹಿಂಭಾಗದಲ್ಲಿ ಎಸ್ವಿಟಿ ಪದವಿ ಪೂರ್ವ ಕಾಲೇಜಿನ ಹೈಸ್ಕೂಲ್ ತಂಡದವರು ನೇತಾಜಿ ಮತ್ತು ರಾಣಿ ಚೆನ್ನಮ್ಮ ಗೈಡ್ಸ್ಗಳವರು ತಮ್ಮನ್ನು ಕಳಿಸಿಕೊಂಡಿದ್ದಾರೆ. ಹಿಂಭಾಗದಲ್ಲಿ ಸಾಗಿ ಬರುತ್ತಿದೆ ಸರ್ಕಾರಿ ಬ್ಯಾಂಡ್ ತಂಡದವರು ಹಿಂಭಾಗದಲ್ಲಿ ಶ್ರೀಮಂತ ಕನ್ನಡ ರಾಜ್ಯೋತ್ಸವದ ಮೆರವಣಿಗೆಯನ್ನು ಅಂಗೀಕರಿಸಿದರೆ ತಾಯಿ ಭುವನೇಶ್ವರಿ ದೇವಿಯ ಕಾರ್ಯಕ್ರಮವನ್ನು ಈ ಮೈದಾನದಲ್ಲಿ ಸಾಗಿ ಬರ್ತಾ ಇದೆ. ಇಲ್ಲಿಗೆ ಕಾರ್ಯಕ್ರಮ ಮೈದಾನದಲ್ಲಿ ಮುಕ್ತಾಯಗೊಂಡಿದೆ.